ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಈ ಒಂದು 21ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನ ಶುರು ಮಾಡಿಕೊಂಡು ಬಹಳಷ್ಟು ಪ್ರಭಾವ ಬೀರಿರುವಂಥ ಸ್ವಾಮೀಜಿಗಳಿಂದ ಸಿದ್ದೇಶ್ವರ ಸ್ವಾಮಿ. ಹೌದು ಹೌದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಸ್ವಾಮೀಜಿಗಳಿಗೆ ಏನಾಗುತ್ತೆ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಅವರವರ ಫಾಲೋವರ್ಸು ಅವರವರ ಜಾತಿಯ ಅನುಯಾಯಿಗಳು ಧರ್ಮದ ಅನುಯಾಯಿಗಳು ಹೋಗ್ತಾರೆ. ಬಟ್ ಸಿದ್ದೇಶ್ವರ ಸ್ವಾಮಿಗಳು ನಾನು ಒಬ್ಬರನ್ನೇ ನೋಡಿದ್ದು, ಅವ್ರಿಗೆ ಯಾವ ಪಂಥ ಏನೂ ಇರಲಿಲ್ಲ, ಎಲ್ಲರೂ ಹೋಗ್ತಿದ್ರು. ನನಗೆ ಆಶ್ಚರ್ಯ ಆಗೋದು, ನಾನು MA ಮುಗಿಸಿದ್ದು 97ಅಲ್ಲಿ 99 2000 ಆ ಟೈಮಲ್ಲಿ ನಾವು ಫ್ರೀ ಇದ್ವಿ. ನನ್ನ ಫ್ರೆಂಡು ದೇವರಾಣೆ, ಅವನು ದೇವ್ರ ಪೂಜೆ ಮಾಡಿದವನೇ ಅಲ್ಲ, ಓಕೆ, ದೇವ್ರ ಬಗ್ಗೆ ಮಾತಾಡಿದವನೇ ಅಲ್ಲ, ಶಿವನಗೌಡ ಪಾಟೀಲ್ ಅಂತ, SS ಬಿರಾದರ್ ಮತ್ತು ಸಾಬೀರ್ ಅಹಮದ್ ಮುಲ್ಲಾ ಅಂತ, ಅವರೆಲ್ಲ ನನಗೆ ಬಿಜಾಪುರದಲ್ಲಿ ಹೋದಾಗ ಬರೋ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳೋಣ ಅಂದರು. ನಂಗೆ ಆಶ್ಚರ್ಯ, ಸ್ವಾಮಿಗಳ ಪ್ರವಚನ ಇವ್ರು ಕೇಳ್ತಾ ಇದಾರೆ ಅಂತೇಳಿ. ಹೌದು. ಕರೆಕ್ಟಾಗಿ 1 ಗಂಟೆ ಸರ್, 1 ಗಂಟೆ ಮೇಡಮ್, ಅವರು 6 ಗಂಟೆಗೆ ಶುರು ಆದರೆ 7 ಗಂಟೆ ಕರೆಕ್ಟ್ 1 ಗಂಟೆ ಮಾತಾಡಿದರು. ಏನಿಲ್ಲ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ, ಸರಳ ವಿಚಾರಗಳನ್ನ ಹೇಳಿದರು. ಜನ ಕೇಳಿದರು, ಆಮೇಲೆ ಹೋದರು, ಮುಗೀತಲ್ಲ ವಿಷಯ. ಸೊ ಅದು ಎಷ್ಟು ದೊಡ್ಡ ಪ್ರಭಾವ ಅಂತಂದರೆ ನಿಜವಾಗ್ಲೂ ನಾವು ಅದೃಷ್ಟವಂತರು. ಅವರ ಒಂದು ಟೈಮಲ್ಲಿ ನಾವು ಕೂಡ ಬದುಕಿದ್ವಿ, ಅವ್ರ ಮಾತುಗಳನ್ನ ಕೇಳಿದ್ವಿ. ಆಮೇಲೆ ಧಾರವಾಡದಲ್ಲಿ ಒಂದ್ಸಲ ಈ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣ ಫಸ್ಟ್ ಟೈಮ್ ಕೇಳಿದ್ದು ನಾನು ಅವ್ರಿಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅದು ಬಿಡಿ, ಅದು ಬೇರೆ, ಅವ್ರು ಬೇರೆನೇ, ಅವ್ರು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ಈಗ ಸಿದ್ದೇಶ್ವರ ಸ್ವಾಮೀಜಿದು ನೀವು ಹೇಳಿದ್ರಲ್ಲ, ಏನಕ್ಕೆ ಅಷ್ಟು ಅಟ್ರಾಕ್ಟ್ ಮಾಡ್ತಿದ್ರು ಅಂದರೆ ಮಾತು ಕೃತಿ ಒಂದೇ. ಎಸ್, ಇಲ್ಲೇ ಎಲ್ಲ ಒಂದೇ ಅವ್ರದ್ದು. ಮಾತು ಕೃತಿ ಯೋಚನೆ ಎಲ್ಲ ನಿಮ್ಗೆ ಒಂದೇ ಇದ್ದಾಗ ಅದು ಜನನ ಥರ ಅಟ್ರಾಕ್ಟ್ ಮಾಡುತ್ತದು. ಇದು ಬೇರೆ ಬೇರೆ ಇದ್ದಾಗ ನಾವು ಯಾರನ್ನೂ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಬೇರೆ ಬೇರೆ ಇದ್ದಾಗ ಏನು ಗೊತ್ತಾ, ಜನರಿಗೆ ಗೊತ್ತಾಗುತ್ತೆ. ಜನರ ಸಬ್ ಕಾನ್ಷಿಯಸ್ ಲೆವೆಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ಅವ್ರು ಹೇಳಲ್ಲ ಅದನ್ನ, ಬಟ್ ಗೊತ್ತಾಗುತ್ತೆ ಇವ್ರು ಅಲ್ಲ ಅಂತ.